ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಕನ್ನಡ ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ಒಂದು ವೇಳೆ ನಿಮ್ಮದು ರೇಷನ್ ಕಾರ್ಡ್ APL ಇದ್ರೆ ಅದನ್ನ BPL ಆಗಿ ಕನ್ವರ್ಟ್ ಮಾಡೋದಕ್ಕೆ ಸಾಧ್ಯ ಇದೆಯಾ, ಅಥವಾ ಈಗಾಗಲೇ ರೇಷನ್ ಕಾರ್ಡ್ ಅಲ್ಲಿ ನೀವೇನಾದರೂ ಹೊಸದಾಗಿ ಅಪ್ಡೇಟ್ ಮಾಡದಿದ್ರೆ ಈ ಸವಲತ್ತುಗಳು ಸಿಗೋದಿಲ್ವಾ? ಹಾಗಾದ್ರೆ ಯಾವ ಹೊಸ ಅಪ್ಡೇಟ್ ಅನ್ನ ಈಗ ನಾವು ಮಾಡ್ಕೊಳ್ಬೇಕಾಗುತ್ತೆ, ಹೊಸ ಅಪ್ಡೇಟ್ ಅನ್ನ ಹೇಗೆ ಮಾಡ್ಕೊಳ್ಬೇಕಾಗುತ್ತೆ, ಇದರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಾಗಿ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ. ಎಸ್ ವೀಕ್ಷಕರೇ, ಕರ್ನಾಟಕದಲ್ಲಿ BPL ರೇಷನ್ ಕಾರ್ಡ್ದಾರರ ಕ್ಯಾನ್ಸಲೇಷನ್ ಪ್ರಕ್ರಿಯೆನ ಸರ್ಕಾರ ಅಂತೂ ಈಗ ಟೆಂಪರರಿಲಿ ತಡೆ ಹಿಡಿದಿದೆ. ಎಲ್ಲ ಫಲಾನುಭವಿಗಳು ಸೆಪ್ಟೆಂಬರ್ 30ರೊಳಗೆ ನ್ಯಾಯಬೆಲೆ ಅಂಗಡಿಗಳಿಗೆ ಭೇಟಿ ಕೊಟ್ಟು ಕಡ್ಡಾಯವಾಗಿ KYC ಮಾಡಿಸಿಕೊಳ್ಬೇಕು. ಪಡಿತರ ಚೀಟಿಯನ್ನ ರಿನಿವಲ್ ಮಾಡಿಸೋದ್ರಿಂದ ಎಲ್ಲ ಅರ್ಹ ಕುಟುಂಬ ಸದಸ್ಯರು ಹಾಗೆಯೇ ಮನೆಯ ದಾಖಲೆಯಲ್ಲಿ ಯಾರು ಆ್ಯಡ್ ಆಗಿದ್ದಾರೆ ಅನ್ನೋದನ್ನ ನಿಮಗೆ ಖಚಿತಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಅಡಿಯಲ್ಲಿ ಒಂದಷ್ಟು ಪ್ರಯೋಜನಗಳು ಏನಿದೆ, ರೇಷನ್ ಕಾರ್ಡ್ ಇರುವಂತಹ ಸಂದರ್ಭದಲ್ಲಿ ಈಗಾಗಲೇ ಸಿಕ್ಕುವಂತಹ ಫಲಾನುಭವಿಗಳಿಗೆ ಒಂದಷ್ಟು ಸೌಲಭ್ಯಗಳಿದೆಯಲ್ಲ, ಆ ಸೌಲಭ್ಯಗಳನ್ನು ಪಡೆಯೋದಕ್ಕೆ ನೀವು ರಿನಿವಲ್ ಮಾಡಬೇಕಾಗುತ್ತೆ. ಸೊ ಪಡಿತರ ಚೀಟಿ ಇದಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನವಜಾತ ಶಿಶು ಅಂದರೆ ಹುಟ್ಟಿದಂತಹ ಮಕ್ಕಳು ಆಗಿರ್ಬೋದು, ಮದುವೆ ಆಗಿದ್ರೆ ನಿಮ್ಮ ಸಂಗಾತಿಯನ್ನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಒಂದಷ್ಟು ಫೆಸಿಲಿಟಿಗಳು ಕೂಡ ನಿಮಗೆ ಸಿಗುವಂತಹ ಚಾನ್ಸಸ್ ಇದೆ. ಆ ಫೆಸಿಲಿಟಿ ಸಿಗೋದು ಡಿಲೇ ಆಗೋದನ್ನು ತಪ್ಪಿಸುವಂತಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಅಗತ್ಯ ದಾಖಲೆಗಳು ಲಭ್ಯವಿದ್ದಾಗ ಹಾಗೆಯೇ ಅರ್ಜಿಯನ್ನು ಸರಿಯಾಗಿ ಸಲ್ಲಿಸಿದಾಗ ಪಡಿತರ ಚೀಟಿಗೆ ಹೊಸ ಸದಸ್ಯರ ಸೇರಿಸೋದಕ್ಕೆ ಬಹಳ ಈಸಿ ಪ್ರಕ್ರಿಯೆ ಕೂಡ ಇದೆ. ನೀವು ನಿಮ್ಮ ಆನ್ಲೈನ್ ಸೌಲಭ್ಯವನ್ನು ಆರಿಸಿಕೊಂಡ್ರೆ ಅಥವಾ ನಿಮ್ಮ ಸ್ಥಳೀಯ ಆಹಾರ ಮತ್ತು ನಾಗರಿಕ ಸರಬರಾಜು ಕಚೇರಿಗೆ ಭೇಟಿ ಕೊಟ್ಟರು ಕೂಡ ನಿಮಗೆ ಕರೆಕ್ಟ್ ಆದಂತಹ ಇನ್ಫಾರ್ಮೇಷನ್ ಸಿಗುತ್ತೆ. ಜೊತೆಗೆ ಪರಿಶೀಲನಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸೋದ್ರಿಂದ ನಿಮ್ಮ ಮನೆಯ ದಾಖಲೆಗಳು ನವೀಕೃತವಾಗಿರೋದನ್ನ ಅಲ್ಲಿ ಖಚಿತಪಡಿಸಿಕೊಳ್ಳಿಕ್ಕೂ ಕೂಡ ಸಹಾಯ ಆಗುತ್ತೆ. ಪಡಿತರ ಚೀಟಿಗೆ ಮದುವೆಯ ನಂತರ ಅಥವಾ ಮಗುವಿನ ಜನನದ ನಂತರ ಹೊಸ ಸದಸ್ಯರನ್ನ ಹೇಗೆ ಸೇರಿಸೋದು ಅನ್ನೋದನ್ನ ನೀವು ಇಲ್ಲಿ ಗಮನಿಸಬಹುದು. ಅದು ಹಾಗೇನೆ ಅದರ ಕಾರ್ಯವಿಧಾನಗಳು ಯಾವ ರೀತಿ ಆಗುತ್ತೆ, ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ, ಹಾಗೇನೆ ಅನೇಕ ರಾಜ್ಯಗಳಲ್ಲಿ ಬದಲಾಗಬಹುದಾಗಿದ್ದರಿಂದ ಅರ್ಜಿದಾರರು ಅರ್ಜಿ ಸಲ್ಲಿಸುವ ಮೊದಲು ಇತ್ತೀಚಿನ ಒಂದಷ್ಟು ಕಂಡೀಷನ್ಸ್ಗಳು ಏನಿದೆ, ಏನೇನು ರೂಲ್ಸ್ ಇದೆ ಅವೆಲ್ಲವನ್ನ ಮೊದಲು ನೀವು ತಿಳ್ಕೊಳ್ಬೇಕಾಗತ್ತೆ. ಜೊತೆಗೆ ಅದನ್ನು ತಿಳ್ಕೋಬೇಕು ಅಂದ್ರೆ ಅಧಿಕೃತ ವೆಬ್ಸೈಟ್ ಅಥವಾ ಸ್ಥಳೀಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆನ ನೀವು ಸಂಪರ್ಕ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆದಂತಹ ಮಾಹಿತಿ ಕೂಡ ಸಿಗುತ್ತೆ. ಹಾಗಾಗಿ ನೀವು ಅದನ್ನ ಅಪ್ಡೇಟ್ ಮಾಡ್ಕೊಳ್ತಾನೆ ಇರಬೇಕು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದು ಆಲ್ರೆಡಿ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ಸ್ಟಿಲ್ ಹಲವು ರಾಜ್ಯಗಳಲ್ಲಿ ಪಡಿತರ ಚೀಟಿ ವಿವರಗಳನ್ನ ರಿನಿವಲ್ ಮಾಡ್ಕೊಳ್ಳೋದಕ್ಕೆ ಆನ್ಲೈನ್ ಸೌಲಭ್ಯವನ್ನ ಇದ್ರೂ ಕೂಡ ಅನೇಕರು ಇದರ ಉಪಯೋಗವನ್ನ ಪಡ್ಕೊಳ್ಳೋದಿಲ್ಲ. ಸಾಮಾನ್ಯ ಪ್ರಕ್ರಿಯೆ ಹೇಗೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ರಾಜ್ಯದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ನೀವು ವಿಸಿಟ್ ಕೊಟ್ಟರೆ ನೋಂದಾಯಿತ ರುಜುವಾತುಗಳನ್ನು ಬಳಸಿಕೊಂಡು ಸೈನ್ ಇನ್ ಮಾಡಿ, ಹಾಗೆಯೇ ಅಗತ್ಯವಿದ್ರೆ ಒಂದು ಖಾತೆಯನ್ನು ಕೂಡ ರಚಿಸಬೇಕಾಗತ್ತೆ. ಅದರಲ್ಲಿ ಒಂದು ಆಪ್ಷನ್ ಇರುತ್ತೆ, ಸದಸ್ಯರನ್ನ ಸೇರಿಸಿ, ಹೊಸ ಸದಸ್ಯರನ್ನ ಸೇರಿಸಿ ಅಥವಾ ಅಂತಹದೇ ಸೇವೆಯಂತಹ ಯಾವುದಾದ್ರೂ ಒಂದು ಆಪ್ಷನ್ ಅನ್ನ ನೀವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಅಲ್ಲಿ ಸೆಲೆಕ್ಷನ್ಗೆ ನಿಮಗೆ ಅವಕಾಶಗಳು ಇರುತ್ತೆ. ಸೊ ನೀವು ಸೇರಿಸೋದಕ್ಕೆ ಬಯಸುವ ಕುಟುಂಬ ಸದಸ್ಯರ ವಿವರಗಳನ್ನ ಅಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗುತ್ತೆ. ಅಗತ್ಯ ಇರುವ ಪೋಷಕ ದಾಖಲೆಗಳ ಸ್ಕ್ಯಾನ್ ಮಾಡಿದ ಪ್ರತಿಗಳನ್ನು ಕೂಡ ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅರ್ಜಿಯನ್ನು ಸಲ್ಲಿಸುವ ಮೊದಲು ಎಲ್ಲ ಮಾಹಿತಿಯನ್ನ ಗಮನವಿಟ್ಟು ಪರಿಶೀಲನೆ ಮಾಡಿ. ಉಲ್ಲೇಖಕ್ಕಾಗಿ ಸ್ವೀಕೃತಿ ರಶೀದಿಯನ್ನು ಉಳಿಸಿ ಅಥವಾ ಅದನ್ನು ಪ್ರಿಂಟ್ಔಟ್ ಮಾಡ್ಕೋಬಹುದು. ಆನ್ಲೈನ್ ಸೇವೆಗಳು ಏನಾದರೂ ಲಭ್ಯ ಇಲ್ಲದಿದ್ದರೆ ನೀವು ವೈಯಕ್ತಿಕವಾಗಿ ಅರ್ಜಿ ಸಲ್ಲಿಸೋದಕ್ಕೆ ಬಯಸಿದರೆ ನೀವು ಆ ಒಂದು ರಿಕ್ವೆಸ್ಟನ್ನು ಕೂಡ ಆಫ್ಲೈನಲ್ಲಿ ಸಲ್ಲಿಸಬಹುದು. ಅದರ ಒಂದು ವಿಧಾನವನ್ನು ಗಮನಿಸ್ತಾ ಹೋಗೋದಾದ್ರೆ, ನಿಮಗೆ ಹತ್ತಿರದೇ ಇರುವಂತಹ ಆಹಾರ ಮತ್ತು ನಾಗರಿಕ ಸರಬರಾಜು ಕಚೇರಿ ಅಥವಾ ಅಧಿಕೃತ ಸಾಮಾನ್ಯ ಸೇವಾ ಕೇಂದ್ರ CSಗೆ ನೀವು ಭೇಟಿ ಕೊಡಬಹುದು. ಪಡಿತರ ಚೀಟಿ ಸದಸ್ಯರ ಸೇರ್ಪಡೆ ಅರ್ಜಿ ನಮೂನೆಯನ್ನ ಅಲ್ಲಿ ನೀವು ಕಲೆಕ್ಟ್ ಮಾಡಿ ಅದಕ್ಕೆ ಅಗತ್ಯವಿರುವಂತಹ ಎಲ್ಲ ಇನ್ಫಾರ್ಮೇಷನ್ ಅನ್ನ ನಿಖರವಾಗಿ ಆ ಅರ್ಜಿಯಲ್ಲಿ ಭರ್ತಿ ಮಾಡಬೇಕು. ಅಗತ್ಯ ದಾಖಲೆಗಳ ನಕಲು ಪ್ರತಿ ಅಂದ್ರೆ ಜೆರಾಕ್ಸ್ ಪ್ರತಿಯನ್ನ ಅದಕ್ಕೆ ನೀವು ಅಟ್ಯಾಚ್ ಮಾಡಬೇಕು. ಕಂಪ್ಲೀಟ್ ಮಾಡಿದಂತಹ ಆ ಒಂದು ಅಪ್ಲಿಕೇಶನ್ ಅನ್ನ ಯಾರು ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿ ಇದ್ದಾರೆ ಅವರಿಗೆ ಅದನ್ನ ಕೊಡಬೇಕು. ಆ ಒಂದು ಸಲ್ಲಿಕೆ ಆದ ನಂತರ ನೀವು ರಿಸಿಪ್ಟ್ ಅನ್ನು ಕೂಡ ಪಡ್ಕೊಳ್ಬೇಕಾಗುತ್ತೆ. ಸೊ ಆ ಪ್ರಕ್ರಿಯೆ ಪೂರ್ಣಗೊಳ್ಳುವವರಿಗೆ ಅರ್ಜಿದಾರರು ಆ ರಶೀದಿಯನ್ನು ಸುರಕ್ಷಿತವಾಗಿ ಇಟ್ಕೊಳ್ಬೇಕು. ಇನ್ನು ಯಾಕೆ ಇದನ್ನು ರಿನಿವಲ್ ಮಾಡಬೇಕು, ಯಾಕೆ ಮುಖ್ಯ ಅಂತ ನೀವು ಕೇಳಬಹುದು. ಎಸ್, ಪಡಿತರ ಕಾರ್ಡ್ ಇದ್ರೆ ಆಯಾ ಕಾರ್ಡ್ಗಳನ್ನು ಅನುಸರಿಸಿ ಜನರಿಗೆ ಬೇರೆ ಬೇರೆ ರೀತಿಯಾದಂತಹ ಆಹಾರ ಪದಾರ್ಥಗಳು ಉಚಿತವಾಗಿ ಲಭ್ಯ ಆಗುತ್ತೆ. ಅಂದರೆ BPL ನಿಮ್ಗೆ ಈಗಾಗಲೇ ಗೊತ್ತಿದೆ, ಅಂತಹ ಕುಟುಂಬಗಳಿಗೆ ಗೋಧಿ, ಅಕ್ಕಿ, ಸಕ್ಕರೆ, ಸೀಮೆ ಎಣ್ಣೆ ಮೊದಲಾದವುಗಳನ್ನು ಉಚಿತವಾಗಿ ನೀಡಲಾಗುತ್ತೆ. ಜೊತೆಗೆ APL ಕಾರ್ಡ್ ಇದ್ದವರಿಗೆ ಸರ್ಕಾರ ನಿಗದಿ ಮಾಡಿದಂತಹ ಕಡಿಮೆ ದರದಲ್ಲಿ ಆಹಾರ ಪದಾರ್ಥಗಳು ಲಭ್ಯ ಇರುತ್ತೆ.
ಪಡಿತರ ಚೀಟಿಯ ಮುಖ್ಯ ಗುರುತಿನ ಪುರಾವೆಯಾಗಿ ಕೂಡ ಇದನ್ನು ಬಳಸೋದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಯಾವುದೇ ವಿಚಾರ ಇದ್ರೂ ಕೂಡ ರೇಷನ್ ಕಾರ್ಡ್ ಯಾವುದು, ರೇಷನ್ ಕಾರ್ಡ್ ಇದೆಯಾ, ನಿಮ್ಮ ಹೆಸರು ಇದೆಯಾ ಅನ್ನೋದನ್ನ ಕೇಳ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಐಡೆಂಟಿ ಕಾರ್ಡ್ ತೋರಿಸೋದಕ್ಕೆ ರೇಷನ್ ಕಾರ್ಡ್ ಬಳಸಿಕೊಳ್ಳಬಹುದು. ಪಡಿತರ ಚೀಟಿ ಸಾಮಾನ್ಯವಾಗಿ ಕುಟುಂಬದ ಆರ್ಥಿಕ ವ್ಯವಸ್ಥೆಯನ್ನು ಬಹಿರಂಗಪಡಿಸುತ್ತೆ. ನೀವು APL BPL ಇದನ್ನು ಕೂಡ ಗೊತ್ತಾಗುತ್ತೆ. ಹೀಗಾಗಿ ಪಡಿತರ ಚೀಟಿದಾರರ ಮಕ್ಕಳ ಶಿಕ್ಷಣಕ್ಕೂ ಕೂಡ ನೆರವು ನೀಡುವಂತಹ ಕೆಲವು ಯೋಜನೆಗಳಿವೆ. ಈ ಒಂದು ರೇಷನ್ ಕಾರ್ಡ್ ಅನ್ನು ತೋರಿಸಿ ನೀವು ಹೆಲ್ಪ್ ಅನ್ನು ಕೂಡ ಪಡ್ಕೊಳ್ಬಹುದು. ಒಂದು ವೇಳೆ ಮನೆ ಇಲ್ಲ ಅಂತ ಹೇಳಿದ್ರೆ ಶಾಶ್ವತ ಮನೆ ಅಂದರೆ ನಿರ್ಮಿಸಿಕೊಳ್ಳೋದಕ್ಕೂ ಕೂಡ ಈ ರೇಷನ್ ಕಾರ್ಡ್ಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಪಡಿತರ ಚೀಟಿಯ ಆಧಾರದ ಮೇಲೆನೇ ರೈತರು ಬೆಳೆ ವಿಮೆಗೂ ಕೂಡ ಅರ್ಜಿ ಸಲ್ಲಿಸಬಹುದು. ಇನ್ನು ಪ್ರಕೃತಿ ವಿಕೋಪದಿಂದ ಉಂಟಾಗುವ ನಷ್ಟದಿಂದ ಪರಿಹಾರವನ್ನು ಕೊಡೋದಕ್ಕೂ ಕೂಡ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಗ್ಯಾಸ್ ಸಿಲಿಂಡರ್ ಸಂಪರ್ಕವನ್ನು ಹೊಂದಿಲ್ಲದವರು ಪಡಿತರ ಚೀಟಿಯನ್ನು ಬಳಸಿಕೊಂಡೇ ಈ ಯೋಜನೆಯಡಿ ಉಚಿತ ಗ್ಯಾಸ್ ಸಿಲಿಂಡರ್ ಕೂಡ ಪಡೆಯಬಹುದು. ಆದರೆ ಈಗಿರುವಂತಹ ಪ್ರಶ್ನೆ ಇವೆಲ್ಲ ಓಕೆ, ಆದರೆ ಅನೇಕರು APL ಕಾರ್ಡ್ದಾರರಾಗಿ ಪರಿವರ್ತನೆ ಆಗಿದ್ದಾರೆ ಸರ್ಕಾರದಿಂದ. ಈ ಹಿನ್ನೆಲೆಯಲ್ಲಿ ಮತ್ತೆ ಏನಾದರೂ ಅವಕಾಶ ಇದೆಯಾ? ಈಗ APL ಕಾರ್ಡ್ದಾರರು BPL ಕಾರ್ಡ್ ಮಾಡೋದಕ್ಕೆ ಅವಕಾಶ ಇದೆಯಾ ಅಂತ ಹೇಳಿದ್ರೆ ಸರ್ಕಾರ ಇದರ ಬಗ್ಗೆ ಕೂಡ ಈಗಾಗಲೇ ಚಿಂತನೆಯನ್ನ ಮಾಡ್ತಾ ಇದೆ. ಆದಾಯದ ಮಿತಿಯನ್ನ ಹೆಚ್ಚಿಸುವಂತಹ ಪ್ರಸ್ತಾವನೆ ಕೂಡ ಇದೆ. ಹಾಗಾಗಿ ಆದಾಯದ ಮಿತಿ ಏನಾದರೂ ಹೆಚ್ಚಳ ಆದರೆ ಆಗ ಈಗ ಯಾರ್ಯಾರು BPL ಕಾರ್ಡ್ದಾರರಿದ್ದಾರೆ ಅವರು APL ಕಾರ್ಡ್ದಾರರ ಅಂದರೆ ಯಾರ್ಯಾರು APL ಕಾರ್ಡ್ದಾರರಿದ್ದಾರೆ ಅವರು BPL ಕಾರ್ಡ್ದಾರರಾಗ್ತಾರೆ. ಆಗ ಸರ್ಕಾರದ ಅನೇಕ ಸೌಲಭ್ಯಗಳನ್ನು ಪಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಇದರ ನಿಟ್ಟಿನಲ್ಲಿ ಸರ್ಕಾರ ಈಗಾಗಲೇ ಚಿಂತನೆಯನ್ನ ಮಾಡ್ತಾ ಇದೆ. ನೋಡೋಣ ಏನೆಲ್ಲ ಬೆಳವಣಿಗೆಗಳು ಆಗತ್ತೆ ಅನ್ನೋದು. ಬಟ್ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ನೀವು ಯಾವುದೇ ಅಪ್ಡೇಟ್ ಅನ್ನ ಇಮಿಡಿಯೇಟ್ ಆಗಿ ಮಾಡೋದನ್ನ ಮಾತ್ರ ಮರಿಬೇಡಿ. ಇದೇ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.